ಅವತ್ತಿನ ಕುಟುಂಬಗಳು ಹೇಗಿರ್ತಾ ಇತ್ತು ಅಂತಂದ್ರೆ, ಅಫ್ಕೋರ್ಸ್ ಅದು ಒಂದು ಟ್ರೆಡಿಷನಲ್ ಫ್ಯಾಮಿಲಿ ಆಗಿದ್ರು ಆ ಟ್ರೆಡಿಷನಲ್ ಫ್ಯಾಮಿಲಿಯಲ್ಲೂ ಪ್ರೀತಿ, ಆ ಟ್ರೆಡಿಷನ್ಗಳಲ್ಲಿ ಬರುವಂತ ಮೌಢ್ಯಗಳನ್ನ, ಟ್ರೆಡಿಷನಲ್ಲಿ ಬರುವಂತ ಅಡೆತಡೆಗಳನ್ನ ಮೀರಿ ಬೆಳೆಯುವಂತ ಒಂದು ಪ್ರೀತಿ ಇರೋದು. ಆ ಪ್ರೀತಿಗೋಸ್ಕರ ಅವರು ಈಚೆ ಬರೋರು. ಇವತ್ತಿನ ಜನರೇಷನ್ ಅಲ್ಲಿ ನಾವು ನೋಡೋದಾದ್ರೆ, ಪ್ರೀತಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅಥವಾ ಪ್ರೀತಿ ಅನ್ನೋದು ಇದೆಯಾ, ಎಲ್ಲಿದೆ ಅನ್ನೋಂತ ಒಂದು ಆತಂಕ ನಮ್ಮಲ್ಲಿ ಬರುವಂತ ದಿನಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಈ ಕಥೆಯಲ್ಲಿ ಬರುವಂತ ಆ ಚಾಮಯ್ಯ ಅಂದ್ರೆ ದಿ ಯಂಗರ್ ಜನರೇಷನ್, ರೆಪ್ರೆಸೆಂಟೇಷನ್ ಆಫ್ ಯಂಗರ್ ಜನರೇಷನ್ ನಾವು ಇಲ್ಲಿ ಕಾಣ್ತೀವಿ. ಅವನು ಹೇಳ್ತಾನೆ, ಆ ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ, ಈ ರಾಮಾಚಾರ್ಯನ್ ಕೆಣಕೋ ಗಂಡು ಎಂದೂ ಹುಟ್ಟಿಲ್ಲ. ಅಂದ್ರೆ ಅಷ್ಟು ಪ್ರಖರವಾಗಿ ಅವನ ಆಲೋಚನೆಗಳು ಮತ್ತು ಅವನ ಇದನ್ನ ರೆಪ್ರೆಸೆಂಟೇಷನ್ ಕೊಡುತ್ತೆ. ಮತ್ತೆ ನಾ ಕೊಟ್ಟರೆ ವರ, ಇಟ್ಟರೆ ಶಾಪ, ನೀತಿಯ ಮೀರೊಲ್ಲ, ನಾ ಒಲಿದರೆ ಕೇಡಿಲ್ಲ ಅಂತ ಹೇಳ್ತಾನೆ. ಅದು ಆ ಯಾವ ಅಂಶವನ್ನು ನಾವು ಇವತ್ತಿನ ಯಂಗರ್ ಜನರೇಷನ್ಗಳಲ್ಲಿ ನಾವು ನೋಡೋದು ಅಲ್ಲ. ಎಕ್ಸೆಪ್ಷನ್ಸ್ ಆರ್ ಆಲ್ವೇಸ್ ದೇರ್. ನಾನು ಹೇಳಿದ್ರೆ ಎಲ್ಲರೂ ಹಿಂಗಾಗೋಗ್ಬಿಟ್ಟಿದ್ದಾರೆ ಅನ್ನೋದಲ್ಲ ನನ್ನ ಮಾತು. ಆದ್ರೆ ಹೆಚ್ಚಿನ ಅಂಶ ನಾನು ಕಾಣುವಂಥದ್ದು, ನಾ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ತೀನಾ, ನಾ ಪ್ರೀತಿ ಕೊಡ್ತೀನಾ, ಅಷ್ಟೊಂದು ಛಲ ನನ್ನಲ್ಲಿ ಇದೆಯಾ? ಎಷ್ಟು ಕಾಂಪ್ರಮೈಸ್ಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದೀವಿ ಇವತ್ತಿನ ದಿವಸ. ಎಷ್ಟೊಂದು ಕಾಂಪ್ರಮೈಸ್ಗಳು ನಡೆಯುತ್ತೆ. ಈ ಕಾಂಪ್ರಮೈಸ್ಗಳೇ ಜೀವನ ಆಗೋಗ್ಬಿಟ್ಟಿದೆ. ಅದರ ಮಧ್ಯದಲ್ಲಿ ನಮ್ಮ ಅಹಂಕಾರಗಳು ಯಾವ ತರ ಇದೆ ಅಂತಂದ್ರೆ, ನನ್ನಲ್ಲಿ ಒಂದಷ್ಟು ಶ್ರೀಮಂತಿಕೆ ಇದ್ರೆ ಆ ಶ್ರೀಮಂತಿಕೆಯ ಕೆಳ ಮಟ್ಟಗಳ ಎಲ್ಲವೂ ನನ್ನ ಅಡಿಯಾಳು, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅವ್ರಗಳ ಮೇಲೆ. ಯಾಕಂದ್ರೆ ನಾವು ಪೇಜ್ 3 ನೋಡಿದ್ರೆ, ಪ್ರತಿದಿನ ಪತ್ರಿಕೆಗಳಲ್ಲಿ ಪೇಜ್ 3 ನಾವು ಏನ್ ನೋಡ್ತೀವಿ, ರಿಯಲಿ ಅದೊಂಥರ ಮನಸ್ಸಿಗೆ ಒಂಥರ ಬೇಸರ ತರುವಂತ ಪೇಜ್ಗಳಾಗ್ಬಿಟ್ಟಿದೆ. ಅದು ಈಗ ಪೇಜ್ 3 ಅನ್ನೋದು ಒಂದು ಪೇಜ್ 3 ಆಗಿ ಮಾತ್ರ ಉಳಿದಿಲ್ಲ. ಪೇಜ್ 3A, 3B, 3C, 3 ಪೇಜಲ್ಲಿ ಬರ್ತಾವೆ. ಅಂದ್ರೆ ಆ ಕ್ರೈಮ್ ನ್ಯೂಸ್ಗಳು ಅಷ್ಟೊಂದು ಬರ್ತಾ ಇವೆ. ಯಾಕೆ ಹಿಂಗೆ? ಎಲ್ಲಿ ಏನಾಗ್ತಾ ಇದೆ ನಮ್ಮ ಯುವ ಜನಾಂಗಕ್ಕೆ? ಇದನ್ನ ನಾವು ಸ್ವಲ್ಪ ಪರಾಮರ್ಶೆ ಮಾಡಿ ನೋಡ್ಬೇಕೇನೋ ಅನ್ನೋದನ್ನ ನಮ್ಮ ಈ ಒಂದು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅದನ್ನ ತೋರಿಸುತ್ತೆ. ಮತ್ತೆ ನಾನು ಏನಪ್ಪ ಇವತ್ತೆಲ್ಲ ಸಂಪೂರ್ಣವಾಗಿ ಕೆಟ್ಟೋಗ್ಬಿಟ್ಟಿದೆ ಅಂತ ಏನೋ ನಾನು ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಗೋಬೇಡಿ. ಎಲ್ಲವೂ ಸಂಪೂರ್ಣವಾಗಿ ಹಾಳಾಗಿಲ್ಲ, ಖಂಡಿತ ಹಾಳಾಗಿಲ್ಲ. ಆದ್ರೆ ನಮ್ಮ ಸಮಾಜದಲ್ಲಿ ಮಕ್ಕಳನ್ನ ನಾವು ಇವತ್ತು ಬೆಳೆಸ್ತಾ ಇರೋ ರೀತಿ ಹೇಗಿದೆ ಅಂತಂದ್ರೆ, ಸಣ್ಣ ಸಣ್ಣ ಫ್ಯಾಮಿಲಿ, ನ್ಯೂಕ್ಲಿಯಸ್ ಫ್ಯಾಮಿಲಿಗಳು, ಆ ಜಾಯಿಂಟ್ ಫ್ಯಾಮಿಲಿಗಳು ಬ್ರೇಕ್ ಆಗಿ ನ್ಯೂಕ್ಲಿಯಸ್ ಫ್ಯಾಮಿಲಿಗಳು ಎಷ್ಟು ಆಗೋಗ್ಬಿಟ್ಟಿದೆ ಅಂತಂದ್ರೆ, ತಂದೆ ತಾಯಿ ಮಗ, ತಂದೆ ತಾಯಿ ಮಗಳು, ಹಬ್ಬಬ್ಬ ಅಂದ್ರೆ ಇನ್ನೊಂದು ಮಗಳು ಮಗನ. ಅದನ್ನು ಬಿಟ್ರೆ ಇವತ್ತಿನ ಎಷ್ಟು ಸಣ್ಣ ಸಣ್ಣ ಫ್ಯಾಮಿಲಿಗಳು ಅಂದ್ರೆ, ಆ ಫ್ಯಾಮಿಲಿಗಳು ಸಣ್ಣದಾಗ ಇದ್ರೆ ಹೋಗ್ಲಿ, ಮನಸ್ಸುಗಳು ಸಣ್ಣದಾಗ್ಬಿಟ್ಟಿದೆಯಲ್ಲ. ಯಾರ ಮನೇಲಿ ಯಾರು ಬಂದ್ರು ಉಳ್ಕೊಳ್ಳಲ್ಲ, ಯಾರ ಮನೆಗೂ ಯಾರು ಹೋಗಿ ಉಳ್ಕೊಳ್ಳೋ ಅಂತ ಪ್ರಮೇಯಗಳು ಬರೋದಿಲ್ಲ. ಒಂದು ವೇಳೆ ಉಳ್ಕೊಳ್ತಾರೆ ಅಂತಂದ್ರೆ ಅವ್ರು ಯಾವ ಕ್ಷಣದಲ್ಲಿ ಹೋಗ್ತಾರಪ್ಪ ಅನ್ನೋದು ಆ ಮನೆಯ ಅನೇಕ ಮೆಂಬರ್ಸ್ಗಳಿಗೆ, ಅಂದ್ರೆ ಸದಸ್ಯರುಗಳ ಮನಸ್ಸಿನಲ್ಲಿ, ಇವ್ರು ಯಾಕಪ್ಪ ಬಂದ್ರು ನಮ್ಮನೆಗೆ, ಅವ್ರು ಬರ್ತಾರ, ಅವ್ರು ನಮ್ಮನೆ ಟಾಯ್ಲೆಟ್ ಯೂಸ್ ಮಾಡ್ತಾರ, ಅಯ್ಯೋ ಶಿವನೇ, ಅವ್ರು ನಮ್ಮನೆ ಟಾಯ್ಲೆಟ್ ಯೂಸ್ ಮಾಡ್ತಾರ, ಅದೇನೋ ಮಾಡಬಾರದೇನೋ ಅಲ್ಲಿ ಮಾಡಿಬಿಟ್ಟು ಇಡೀ ಮನೆಯ ಅಂದ ಚಂದ ಎಲ್ಲ ಹಾಳು ಮಾಡೋಗ್ಬಿಟ್ರೇನೋ ಅನ್ನೋ ಮಟ್ಟಕ್ಕೆ ನಮ್ಮ ಆಲೋಚನೆಗಳು ಬಂದ್ಬಿಟ್ಟಿದೆ. ಇನ್ನೊಬ್ರು ನಮ್ಮ ಮನೆಗೆ ಬಂದ್ರೆ ಅಟ್ಲಿಮೋಸ್ಟ್ ಒಂದು ಕಾಫಿ ಕೊಟ್ಟು ಅಲ್ಲಿಗೆ ಅವ್ರನ್ನ ನಮ್ಮ ಏನು ಲಿವಿಂಗ್ ರೂಮ್ ಒಳಗೆ ಅವ್ರನ್ನ ತಗೊಳ್ಳೋದನ್ನು ಕಷ್ಟ ಇವತ್ತಿನ ದಿವಸ. ಯಾಕಂದ್ರೆ ಎಲ್ಲರಿಗೂ ಪ್ರೈವಸಿ ಬೇಕು. ಅದು ಎಂತ ಪ್ರೈವಸಿ ಅಂತಂದ್ರೆ, ಈಗೆಲ್ಲ ನಾವು ನೋಡ್ತೀವಲ್ಲ ವರ್ಕ್ ಫ್ರಮ್ ಹೋಮ್ ಅಂತ. ವರ್ಕ್ ಫ್ರಮ್ ಹೋಮು ಅಲ್ಲ, ವರ್ಕ್ ಫ್ರಮ್ ರೂಮ್. ವಿ ಆರ್ ಕನ್ಫೈನಿಂಗ್ ಟು ಒಂದು ಸಣ್ಣ ಸಣ್ಣ ಕೊಠಡಿಗಳಿಗೆ ಸೀಮಿತವಾಗಿ ಹೋಗ್ತಾ ಇದೀವಿ. ನಾವು ಸಮಾಜದ ಜೊತೆ ನಮ್ಮ ಇಂಟ್ರಾಕ್ಷನ್ ಬರ್ತಾ 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 ಎಷ್ಟು ಕಡಿಮೆ ಆಗಿ ಒಟ್ಟೋಗ್ತಾ ಇದೆ ಅಂತಂದ್ರೆ, ಇನ್ನು ವ್ಯಾಲ್ಯೂ ಎಲ್ಲಿಂದ ಎತ್ಕೊಳ್ತೀವಿ ನಾವು? ಒಂದು ಮೌಲ್ಯಗಳು ಎಲ್ಲಿಂದ ನಮಗೆ ಸಿಗುತ್ತೆ?
ನಾನು ಎಷ್ಟು ಕನ್ಫೈನ್ ಆಗಿ ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅಂದ್ರೆ ಐ ಆಮ್ ಬಿಕಮಿಂಗ್ ಸೋ ಸೆಲ್ಫ್ ಸೆಂಟ್ರಿಕ್ ಆದಾಗಲೇ ಈ ಸಮಸ್ಯೆಗಳು ಬರೋದು. ಈ ಸಮಸ್ಯೆಗಳು ಯಾವ ತರ ಉಟ್ಕೊಳ್ತವೆ ಅಂದ್ರೆ ಅಹಂಕಾರ. ಮೊದಲನೇದು ಬರೋದು ಅಹಂಕಾರ. ಎರಡನೇದು ನನ್ನಲ್ಲಿ ಇನ್ನೊಬ್ಬರ ಮೇಲಿನ ಗೌರವ ಪ್ರೀತಿನ ಕಳ್ಕೊಂಡ್ಬಿಡೋದು. ಅಯ್ಯೋ ಅನ್ನೋ ಒಂದು ಇದು ಹೊಟ್ಟೋಗ್ಬಿಡುವಂಥದ್ದು. ಆ ಒಂದು ಮಮಕಾರ ಇದೆಯಲ್ಲ, ಪ್ರತಿಯೊಬ್ಬ ನಮ್ಮ ಮನಸ್ಸಿನಲ್ಲೂ ಒಂದು ತಾಯಿನೂ ಇರ್ತಾಳೆ. ಒಬ್ಬ ಮನುಷ್ಯನಲ್ಲೇ ಒಬ್ಬ ತಾಯಿ, ಅವನು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಒಂದು ತಾಯಿ ಹೃದಯ ಅಂತ ಇರುತ್ತೆ ಪ್ರತಿಯೊಂದು. ಆ ತಾಯಿ ಹೃದಯನೇ ಕಳ್ಕೊಂಡ್ಬಿಡ್ತಾ ಇದೀವಿ ನಾವು. ಮತ್ತು ಇವತ್ತು ನಾವು ನಮ್ಮ ಸಮಾಜದಲ್ಲಿ ಹೆಣ್ಣನ್ನು ನೋಡೋ ರೀತಿ, ಐ ಐ ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಕೋಟ್ ದಟ್ ಆರ್ ನಾಟ್. ಇವತ್ತಿನ ಸಿನಿಮಾ ಸಾಹಿತ್ಯ ನೋಡಿ ಯಾವ ಮಟ್ಟ ಕೊಟ್ಟೋಗ್ತಾ ಇದೆ. ಅವತ್ತಿನ ಸಾಹಿತ್ಯನ ಇವತ್ತಿನ ಸಾಹಿತ್ಯನ ನೀವು ಎಲ್ಲಾದ್ರೂ ಜೊತೆಗೆ ಹಿಂಗ್ ತರಕ್ಕಾಗತ್ತಾ? ಅಜಗಜಾಂತರ ವ್ಯತ್ಯಾಸ, ಅಜಗಜಾಂತರ ಡಿಸ್ಟರ್ಬೆನ್ಸು. ಅವತ್ತೆಲ್ಲ ಎಷ್ಟು ಸರಳವಾಗಿ ಒಂದು ಹಾಡಿರೋದು ನೋಡಿ. ನಾಗರಾವ್ನಲ್ಲೇ ತಗೊಳ್ಳೋಣ, ಬಾರೆ ಬಾರೆ ಚಂದದ ಚೆಲುವಿನ ತಾರೆ. ಅದು ಎಷ್ಟು ಸ್ಮೂತ್ ಆಗಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಜನ ನಿಡಿಲಿಲ್ವಾ ಅದು? ಅದಕ್ಕೆ ನಾನು ಚೋಲಿ ಕೆ ಪೀಚೆ ಏನಿದೆ ಕ್ಯಾ ಹೇ ಅಥವಾ ಸರ್ಸೆ ಸರ್ಸೆ ಇವೆಲ್ಲ ನಮಗೆ ಬೇಕಾ? ಇದು ಇವತ್ತು ನಾವು ನಮ್ಮ ಹೊಸ ಜನರೇಷನ್ಗೆ ಉಣಬಡಿಸ್ತಾ ಇರೋಂಥದ್ದು, ಅವತ್ತು ಅವ್ರು ನಮಗೆ ಉಣಬಡಿಸಿದ್ದು. ಹಾಗಾಗಿ ನಾವು ಕಟ್ಕೊಂಡ ಮೌಲ್ಯಗಳು ಬೇರೆ, ಇವತ್ತು ಕಟ್ಕೊಳ್ತಾ ಇರೋ ಮೌಲ್ಯಗಳು ಅವೇ ಬೇರೆ ಆಗಿರುವಂಥದ್ದನ್ನ ನಾವು ಬಹಳ ನೋವಿನಿಂದ ನೋಡ್ಬೇಕಾಗಿರುವಂಥದ್ದು. ಎನಿವೆ, ನಮ್ಮ ಈ ಸಿನಿಮಾ ನೀವು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದರಲ್ಲಿನ ಆ ರಾಮಾಚಾರಿ ಏನು ಅವನು ಮುಂದುವರಿತಾನೆ, ಯಾವ ಮಟ್ಟಕ್ಕೆ ಅವನು ಮುಂದುವರಿತಾನೆ ಅಂದ್ರೆ ಈಸ್ ಅನೇಬಲ್ ಟು ಬೇರ್ ದಿಸ್. ಇವತ್ತಿನ ಈ ಸಮಾಜದಲ್ಲಿ ಆಗುವಂತ ಅನ್ಯಾಯ ಅದು ತನ್ನ ಮಗನಿಂದಲೇ ಆದ್ರೂ ಅವನಿಗೆ ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ದಿ ಸ್ಟೋರಿ ಮಚ್. ಅದನ್ನ ಕಥೆಯನ್ನು ನಾನು ಬಿಚ್ಚಿಡೋದಕ್ಕೆ ಇಷ್ಟಪಡೋದಿಲ್ಲ. ಎನಿವೆ, ನನ್ನ ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಕನ್ನಡದ ಪ್ರೇಕ್ಷಕರು ಚಾಮಯ್ಯ ಸನ್ ಆಫ್ ರಾಮಾಚಾರಿನ ಬಂದು ಪ್ರೋತ್ಸಾಹಿಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್.